ರಾಜ್ಯದಲ್ಲಿ ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಸುವರ್ಣ ಎಕ್ಸ್‌ಪ್ರೆಸ್ ನಲ್ಲಿ. ಆದರೆ ಅದಕ್ಕಿಂತ ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆರೋಪ ಮುಕ್ತರಾಗಿದ್ದಾರೆ. ಹಾಸನದ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ 354, 354A ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಎಚ್.ಡಿ. ರೇವಣ್ಣ ವಿರುದ್ಧದ ಐಪಿಸಿ ಸೆಕ್ಷನ್ 354 ಈ ಸೆಕ್ಷನ್ ಅನ್ನ ಹೈಕೋರ್ಟ್ ರದ್ದುಗೊಳಿಸಿದೆ. ಐಪಿಸಿ ಸೆಕ್ಷನ್ 354A ಅಡಿ ಎಸ್ಐಟಿ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಅನ್ನ ಸೆಷನ್ಸ್ ಕೋರ್ಟ್ ತಿರಸ್ಕರಿಸಿದೆ. ಎಚ್.ಡಿ. ರೇವಣ್ಣ ವಿರುದ್ಧ ಮನೆಗೆಲಸದ ಆಕೆಗೆ ನೀಡಿದಂತಹ ಲೈಂಗಿಕ ದೌರ್ಜನ್ಯದ ಪ್ರಕರಣ. ಈ ಪ್ರಕರಣದಲ್ಲಿ ರೇವಣ್ಣ ಜೊತೆಗೆ ಪ್ರಜ್ವಲ್ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿತ್ತು. ರೇವಣ್ಣ ವಿರುದ್ಧದ ಆರೋಪಗಳನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ಕೈ ಬಿಟ್ಟಿದೆ. ಈ ಮೂಲಕ ಎಚ್.ಡಿ. ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ರಿಲೀಫ್ ಸಿಕ್ಕಿದೆ. ರೇವಣ್ಣ ಅವರ ವಿರುದ್ಧ ದಾಖಲಾಗಿದ್ದಂತಹ ಆರೋಪವನ್ನ ಮುಕ್ತಗೊಳಿಸಿ ಈಗ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಕೊಟ್ಟಿರೋದು. ಐಪಿಸಿ ಸೆಕ್ಷನ್ 354A ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಮುಕ್ತ ಮಾಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು ರೇವಣ್ಣ ಅವರು. ರೇವಣ್ಣ ವಿರುದ್ಧ ಐಪಿಸಿ ಸೆಕ್ಷನ್ 354, 354A ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ದುರುದ್ದೇಶಪೂರಿತ ಸ್ಪರ್ಶ ದುರ್ವರ್ತನೆ 354, ಅದರ ಜೊತೆಗೆ 354A ಲೈಂಗಿಕ ದೌರ್ಜನ್ಯ, ಅಶ್ಲೀಲ ವಿಡಿಯೋ ತೋರಿಸುವುದು ಈ ಪ್ರಕರಣಗಳು ದಾಖಲಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ರಿಲೀಫ್ ಸಿಕ್ಕಿದೆ ರೇವಣ್ಣ ಅವರಿಗೆ. ಹಾಸನದ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲಿದ್ದಂತಹ ಆರೋಪವನ್ನು ಮುಕ್ತಗೊಳಿಸಲಾಗಿದೆ. ಸೆಷನ್ಸ್ ಕೋರ್ಟ್ ಈ ಆದೇಶವನ್ನು ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಚೀಫ್ ರಮೇಶ್. ಇದೀಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ರಮೇಶ್, ಇದೀಗ ಎಚ್.ಡಿ. ರೇವಣ್ಣ ಅವರ ಮೇಲಿದ್ದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇದೀಗ ಬಿಗ್ ರಿಲೀಫ್ ಅನ್ನು ಕೊಟ್ಟಿರೋದು. ಏನ್ ಹೇಳಿದೆ? ಆರೋಪ ಮುಕ್ತಗೊಳಿಸೋದಕ್ಕೆ ಸಂಬಂಧಪಟ್ಟಂತೆ ಏನಿಲ್ಲ ಆದ್ರೆ ಸಾಕ್ಷ್ಯಾಧಾರಗಳ ಕೊರತೆಯ ಕೋರ್ಟ್ ಏನ್ ಹೇಳಿರೋದು? ಅಧಿಕಾರ ಅಂದ್ರೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಜಿ ಸಚಿವ ಹಾಲಿ ಶಾಸಕ ಎಚ್.ಡಿ. ರೇವಣ್ಣ ವಿರುದ್ಧ ಇದ್ದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪ ಮುಕ್ತವನ್ನ ಮಾಡಿರುವಂತದ್ದು. ಅಂದ್ರೆ ಕಳೆದ ವರ್ಷ ಹೊಳೆನರಸೀಪುರ ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ಮಹಿಳೆ ಕೊಟ್ಟಂತ ದೂರನ್ನ ಆಧರಿಸಿ ಅದರಲ್ಲಿ 354, 354A, 506, 509 ಇಷ್ಟು ಸೆಕ್ಷನ್ ನಡಿ ಒಂದು ಎಫ್ಐಆರ್ ನ ದಾಖಲು ಮಾಡ್ಕೊಳ್ತಾರೆ. ಇದೇ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ A1 ಆರೋಪಿ ಆದ್ರೆ A2 ಆರೋಪಿಯಾಗಿ ಪ್ರಜ್ವಲ್ ಇದ್ರು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಸಲ್ಲಿಸಿದ್ರು. ಆದ್ರೆ ಈ ಒಂದು ಪ್ರಕರಣವನ್ನ ಕೈ ಬಿಡಬೇಕು, ರದ್ದು ಮಾಡ್ಬೇಕು ಅಂತ ಹೇಳಿ ಹೈಕೋರ್ಟ್ಗೆ ರೇವಣ್ಣ ಅರ್ಜಿ ಸಲ್ಲಿಸಿದ್ರು. ಅದರಲ್ಲಿ ಹೈಕೋರ್ಟ್ 354 ಸೆಕ್ಷನ್ ಸಂಬಂಧಪಟ್ಟಂತೆ ಯಾವುದೇ ಮೆಟೀರಿಯಲ್ ಇಲ್ಲ, ಹಾಗಾಗಿ ಆ ಸೆಕ್ಷನ್ ರದ್ದು ಮಾಡ್ತೀವಿ, 354A ಸಂಬಂಧಪಟ್ಟಂತೆ ಟ್ರಯಲ್ ಅನ್ನ ಎದುರಿಸಿ ಅಂತೇಳಿ ಅವರಿಗೆ ಅಂದ್ರೆ ಅವ್ರ ಭಾಗಶಃ ರಿಲೀಫ್ ಸಿಕ್ಕಿತ್ತು. ಇವತ್ತು ಸೆಷನ್ಸ್ ಕೋರ್ಟ್ ಮುಂದೆ ಈ ಒಂದು ಚಾರ್ಜ್ ಶೀಟ್ ಅನ್ನ ಆಧರಿಸಿ ಕಾಗ್ನಿಜೆನ್ಸ್ ಅನ್ನ ತೆಗೆದುಕೊಂಡು ಟ್ರಯಲ್ ಅನ್ನ ಶುರು ಮಾಡಬೇಕಾಗಿತ್ತು. ಈ ಹಂತದಲ್ಲಿ ಅವರ ರೇವಣ್ಣ ಪರ ವಕೀಲರು ಒಂದು ಮನವಿಯನ್ನ ಮಾಡ್ತಾರೆ. ಕಾಗ್ನಿಜೆನ್ಸ್ ತೆಗೆದುಕೊಳ್ಳುವಂತಕ್ಕಿಂತ ಮೊದಲು ಈ ಒಂದು ಪ್ರಕರಣದಲ್ಲಿ ರೇವಣ್ಣ ವಿರುದ್ಧ ಏನ್ ಸಾಕ್ಷಿಗಳಿದೆ ಅದನ್ನ ಪರಿಶೀಲನೆ ಮಾಡಿ ಅವರ ವಿರುದ್ಧ ಕಾಗ್ನಿಜೆನ್ಸ್ ತೆಗೆದುಕೊಳ್ಳಿಕ್ಕೆ ಅಗತ್ಯ ಇಲ್ಲ, ಹಾಗಾಗಿ ಆರೋಪ ಮುಕ್ತವನ್ನ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಆ ಮನವಿಯನ್ನ ಸ್ವೀಕಾರ ಮಾಡಿರುವಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರ ವಿರುದ್ಧ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದರಿಂದ 107/2024 ಪ್ರಕರಣದಲ್ಲಿ ಆರೋಪ ಮುಕ್ತವನ್ನ ಮಾಡಿರುವಂತದ್ದು. ಮತ್ತೆ ಇದೇ ಪ್ರಕರಣದಲ್ಲಿ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಇದ್ರು, ಅವರ ಮೇಲಿನ ಪ್ರಕರಣ ಮುಂದುವರಿಯುತ್ತೆ. ರೇವಣ್ಣ ಮೇಲೆ ಇದ್ದಂತ ಪ್ರಕರಣ ಏನಿತ್ತು ಈ ಒಂದು ಪ್ರಕರಣದಲ್ಲಿ ಸಂಪೂರ್ಣವಾಗಿ ಈಗ ಆರೋಪ ಮುಕ್ತ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಮಧುಕರ್, ಓಕೆ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.